ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತಲೇ ಅಂದ್ಕೊಳ್ತೀನಿ. ಇವತ್ತು ನಾನು ನಿಮ್ಮ ಜೊತೆ ಯಾವ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ ಅಂದರೆ, ಸಿಂಪಲ್ಲಾಗಿ ಒಂದೇ ಒಂದು ಕಪ್ಪು ಗೋಧಿ ಹಿಟ್ಟನ್ನು ಬಳಸಿ ರುಚಿಯಾಗಿರುವಂತಹ ಹಲ್ವಾ ಮಾಡಿದ್ದೀನಿ. ನೀವು ಎಲ್ಲ ತರಹದ ಸ್ವೀಟನ್ನು ತಿಂದಿರ್ತೀರಾ. ಈ ಥರ ಸ್ವೀಟ್ ಹಲ್ವನ ಮಾಡಿಕೊಂಡು ಒಂದು ಸರಿ ಇದ್ರ ರುಚಿ ನೋಡಿ, ಖಂಡಿತ ನಿಮಗೆ ಇಷ್ಟ ಆಗುತ್ತೆ. ಮತ್ತು ಮಕ್ಕಳು ಅಷ್ಟೇ ತುಂಬ ಇಷ್ಟಪಟ್ಟು ತಿಂತಾರೆ. ಈ ಹಲ್ವಾ ಮಾಡೋದಕ್ಕೆ ಜಾಸ್ತಿ ಟೈಮ್ ತಗೊಳ್ಳೋದಿಲ್ಲ, ಕಮ್ಮಿ ಟೈಮಲ್ಲಿ ಮಾಡಬಹುದು, ತುಂಬಾ ರುಚಿಯಾಗಿರುತ್ತೆ. ಈ ಹಲ್ವನ ನಾನು ಹೇಗೆ ಮಾಡಿದ್ದೀನಿ ಅನ್ನೋ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡದೆ ನೋಡ್ಕೊಂಡು ಬರೋಣ ಬನ್ನಿ. ಇವಾಗ ನಾನಿಲ್ಲಿ ಒಂದು ಚಿಕ್ಕ ಬಾಣಲೆ ಇಟ್ಕೊಂಡು ಅದರಲ್ಲಿ ಒಂದು 2 ಸ್ಪೂನ್ ಆಗೋಷ್ಟು ತುಪ್ಪ ಹಾಕ್ತಾ ಇದ್ದೀನಿ. ತುಪ್ಪ ಸ್ವಲ್ಪ ಚೆನ್ನಾಗಿ ಬಿಸಿ ಆಗಬೇಕು. ಅದಾದ ನಂತರ ನಾನಿಲ್ಲಿ ಇದಕ್ಕೆ ಡ್ರೈ ಫ್ರೂಟ್ಸ್ ಹಾಕಿ ಚೆನ್ನಾಗಿ ಹುರಿತಾ ಇದ್ದೀನಿ. ಬಾದಾಮಿ, ಗೋಡಂಬಿ, ದ್ರಾಕ್ಷಿ ಇವನ್ನೆಲ್ಲ ಹಾಕಿ ಚೆನ್ನಾಗಿ ಹುರಿತಾ ಇದ್ದೀನಿ. ಈ ಥರ ಡ್ರೈ ಫ್ರೂಟ್ಸನ್ನು ತುಪ್ಪದಲ್ಲಿ ಹುರಿದು ನಾವು ಹಲ್ವಾದಲ್ಲಿ ಹಾಕಿ ಮಾಡೋದ್ರಿಂದ ಹಲ್ವಾದ ರುಚಿ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ಇವಾಗ ಡ್ರೈ ಫ್ರೂಟ್ಸನ್ನು ಹುರಿದಾಗಿದೆ. ಗ್ಯಾಸ್ ಸ್ಟವನ್ನು ಆಫ್ ಮಾಡ್ತಾ ಇದ್ದೀನಿ. ಇವಾಗ ನಾನಿಲ್ಲಿ ಜಾಮೂನ್ ಕಪ್ಪು ಬರುತ್ತೆ ನೋಡಿ, ಅದರಲ್ಲಿ ಒಂದೇ ಒಂದು ಕಪ್ಪು ಆಗುವಷ್ಟು ಗೋಧಿ ಹಿಟ್ಟನ್ನು ತಗೊಂಡಿದ್ದೀನಿ. ನಿಮಗೆ ಹಲ್ವಾ ಜಾಸ್ತಿ ಬೇಕು ಅಂದರೆ ಇನ್ನೂ 1 ಕಪ್ಪು ಗೋಧಿ ಹಿಟ್ಟನ್ನು ಹಾಕ್ಕೊಳ್ಳಿ. ನಾನು ಯಾವ ಕಪ್ಪಲ್ಲಿ ಗೋಧಿ ಹಿಟ್ಟನ್ನು ತಗೊಂಡಿದ್ದೆ ಅದೇ ಕಪ್ಪಲ್ಲಿ 5 ಕಪ್ಪು ನೀರು ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಇದನ್ನು ಪೂರ್ತಿ ಅಂದರೆ 1 ಗಂಟು ಇಲ್ಲದೆ ಇರೋ ಹಾಗೆ ಇದನ್ನು ಕಲಿಸ್ಕೊಬೇಕು. ಇದನ್ನು ನೀವು ಕೈಯಿಂದನೂ ಸಹ ಕಲಿಸ್ಕೊಬಹುದು, ಆದರೆ ಇದರಲ್ಲಿ 1 ಗಂಟು ಸಹ ಇರಬಾರ್ದು. ಆ ರೀತಿ ಇದನ್ನು ಕಲಿಸ್ಕೊಬೇಕು. ಈ ಥರ ಕಲಿಸ್ಕೊಂಡು ಹಲ್ವಾ ಮಾಡೋದ್ರಿಂದ ಹಲ್ವಾದ ರುಚಿ ತುಂಬ ರುಚಿಯಾಗಿರುತ್ತೆ. ಹಾಗಾಗಿ ಇವಾಗ ಹೇಗೆ ಕಲಿಸ್ಕೊಂಡಿದ್ದೀನಿ ಅಂತ ತೋರಿಸ್ತಾ ಇದ್ದೀನಿ ನೋಡಿ. 1 ಗಂಟು ಸಹ ಇಲ್ಲ, ಅಷ್ಟು ಚೆನ್ನಾಗಿ ಇದನ್ನು ಕಲಿಸ್ಕೊಂಡಿದ್ದೀನಿ. ಇವಾಗ ಸ್ಟವ್ ಮೇಲೆ ಇನ್ನೊಂದು ಬಾಣಲೆ ಇಟ್ಕೊಂಡು ಅದರಲ್ಲಿ ಒಂದು 2ರಿಂದ 3 ಸ್ಪೂನ್ ಆಗುವಷ್ಟು ತುಪ್ಪ ಹಾಕ್ತಾ ಇದ್ದೀನಿ. ಈ ಹಲ್ವಾ ಮಾಡುವಾಗ ಸ್ವಲ್ಪ ಜಾಸ್ತಿ ತುಪ್ಪ ಹಾಕಿ ಹಲ್ವಾ ಮಾಡೋದ್ರಿಂದ ಹಲ್ವಾದ ರುಚಿ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ಇವಾಗ ಒಂದು 3 ಸ್ಪೂನ್ ಆಗೋಷ್ಟು ತುಪ್ಪ ಹಾಕಿ ಅದನ್ನು ಚೆನ್ನಾಗಿ ಬಿಸಿ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ತುಪ್ಪ ಚೆನ್ನಾಗಿ ಬಿಸಿ ಆಗಿದೆ. ನಾನು ಕಲಸಿಟ್ಕೊಂಡಿದ್ದೆ ನೋಡಿ ಗೋಧಿ ಹಿಟ್ಟು, ಅದನ್ನು ಇವಾಗ ಆ ತುಪ್ಪದಲ್ಲಿ ಹಾಕ್ತಾ ಇದ್ದೀನಿ. ಗೋಧಿ ಹಿಟ್ಟನ್ನು ನಾವು ಬಾಣಲೆ ಒಳಗಡೆ ಹಾಕಿದಾಗ ಗ್ಯಾಸ್ ಸ್ಟವನ್ನು ನಾವು ಆಫ್ ಮಾಡ್ಕೊಂಡಿರಬೇಕು, ಯಾವುದೇ ಕಾರಣಕ್ಕೂ ಆನ್ ಮಾಡ್ಕೊಂಡಿರಬಾರ್ದು. ಇವಾಗ ಅದಕ್ಕೆ 1.5 ಕಪ್ ಆಗೋಷ್ಟು ಸಕ್ಕರೆ ಹಾಕ್ತಾ ಇದ್ದೀನಿ. 1 ಕಪ್ಪು ಗೋಧಿ ಹಿಟ್ಟು, 5 ಕಪ್ಪು ನೀರಿಗೆ 1.5 ಕಪ್ ಆಗೋಷ್ಟು ಸಕ್ಕರೆ ಹಾಕ್ತಾ ಇದ್ದೀನಿ. 5 ಕಪ್ ನೀರಿಗೆ 1.5 ಕಪ್ಪು ಸಕ್ಕರೆ ಸ್ವೀಟು ಕರೆಕ್ಟ್ ಆಗುತ್ತೆ. ನಿಮಗೆ ಸ್ವೀಟು ಸ್ವಲ್ಪ ಜಾಸ್ತಿ ಬೇಕು ಅಂದರೆ ಇನ್ನೂ ಅರ್ಧ ಕಪ್ಪು ಸಕ್ಕರೆನ ಜಾಸ್ತಿ ಹಾಕ್ಕೊಳ್ಳಿ. ಇವಾಗ ಸಕ್ಕರೆ ಕರಗಿದೆ. ಅದಾದ ನಂತರ ನಾನಿಲ್ಲಿ ಸ್ಟವನ್ನು ಆನ್ ಮಾಡ್ತಾ ಇದ್ದೀನಿ ನೋಡಿ. ಆನ್ ಮಾಡಿದಾಗ ಇದನ್ನು ನಾವು ಚೆನ್ನಾಗಿ ತಿರುಗಿಸ್ತಾನೆ ಇರಬೇಕು. ತಿರುಗಿಸೋದು ಬಿಟ್ವು ಅಂದರೆ ಬೇಗ ತಳ ಹಿಡಿದ್ಬಿಡುತ್ತೆ. ಹಾಗಾಗಿ ಇದನ್ನು ಚೆನ್ನಾಗಿ ತಿರುಗಿಸ್ತಾ ಇರಬೇಕು. ಇವಾಗ ನಾನಿಲ್ಲಿ ಒಂದು ಅರ್ಧ ಚಮಚದಷ್ಟು ಏಲಕ್ಕಿ ಪುಡಿ ಹಾಕ್ತಾ ಇದ್ದೀನಿ. ಫುಡ್ ಕಲರ್ ಹಾಕ್ತಾ ಇಲ್ಲ ನಾನಿಲ್ಲಿ, ಅಡುಗೆಗೆ ಬಳಸ್ತೀವಿ ನೋಡಿ ಅರಿಶಿಣದ ಪುಡಿ, ಅದನ್ನು ಒಂದು 1/4 ಚಮಚದಷ್ಟು ಹಾಕ್ತಾ ಇದ್ದೀನಿ. ಮತ್ತು ಡ್ರೈ ಫ್ರೂಟ್ಸನ್ನು ಫಸ್ಟೇ ತುಪ್ಪದಲ್ಲಿ ಹುರಿದಿಟ್ಕೊಂಡಿದ್ದೆ, ಅದನ್ನು ಹಾಕ್ತಾ ಇದ್ದೀನಿ. ನಿಮಗೆ ಯೆಲ್ಲೋ ಕಲರ್ ಹಲ್ವಾ ಬೇಡ ಅಂದರೆ ನೀವು ಬೇರೆ ಫುಡ್ ಕಲರ್ನು ಸಹ ನೀವು ಹಾಕೋಬಹುದು, ಆದರೆ ನಾನಿಲ್ಲಿ ಅರಿಶಿಣದ ಪುಡಿನ ಹಾಕ್ತಾ ಇದ್ದೀನಿ. ಯೆಲ್ಲೋ ಕಲರ್ ಹಲ್ವಾನು ತುಂಬ ರುಚಿಯಾಗಿರುತ್ತೆ. ಹಾಗಾಗಿ ಇವಾಗ ಸ್ವಲ್ಪ ಗಟ್ಟಿಯಾಗಿದೆ ನೋಡಿ. ಇದನ್ನು ತಿರುಗಿಸ್ತಾ ಇದ್ದಾಗಲೇ ಬೇಗ ಗಟ್ಟಿಯಾಗಿಬಿಡುತ್ತೆ. ಇವಾಗ ಅದಕ್ಕೆ ಒಂದು 2 ಸ್ಪೂನ್ ಆಗೋಷ್ಟು ತುಪ್ಪ ಹಾಕ್ತಾ ಇದ್ದೀನಿ. ತುಪ್ಪ ಹಾಕಿ ನಾವು ಹಲ್ವಾ ಮಾಡೋದ್ರಿಂದ ಹಲ್ವಾದ ರುಚಿ ತುಂಬ ರುಚಿಯಾಗಿರುತ್ತೆ. ಹಾಗಾಗಿ ಇವಾಗ ಅದು ಚೆನ್ನಾಗಿ ಕುದಿ ಬರ್ತಾ ಇದೆ. ಅದು ಕುದಿ ಬರುವಾಗ ನಾವು ಗ್ಯಾಸ್ ಉರಿನ ಸ್ವಲ್ಪ ಕಮ್ಮಿಯಲ್ಲಿಟ್ಟು ಅದನ್ನು ತಿರುಗಿಸ್ಕೊಬೇಕು, ಇಲ್ಲಾಂದರೆ ಕೈ ಮೇಲೆಲ್ಲ ಹಾರಿಬಿಡುತ್ತೆ, ಬೇಗ ಬೊಬ್ಬೆ ಬಂದುಬಿಡುತ್ತೆ. ಹಾಗಾಗಿ ಇವಾಗ ಪೂರ್ತಿಯಾಗಿ ಗಟ್ಟಿಯಾಗಿದೆ ನೋಡಿ, ಸ್ವಲ್ಪನೂ ತಳ ಹಿಡ್ದಿಲ್ಲ. ಈ ಥರ ನಾವು ತುಪ್ಪ ಹಾಕಿ ಮಾಡೋದ್ರಿಂದ ಹಲ್ವಾದ ರುಚಿ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ಇವಾಗ ಹಲ್ವಾ ರೆಡಿಯಾಗಿದೆ. ನಾನು ಗ್ಯಾಸ್ ಸ್ಟವನ್ನು ಆಫ್ ಮಾಡ್ತಾ ಇದ್ದೀನಿ. ಇಷ್ಟೇ ಫ್ರೆಂಡ್ಸ್, ಗೋಧಿ ಹಿಟ್ಟಿನ ಹಲ್ವಾ ಮಾಡೋದು ಕಷ್ಟ ಏನೂ ಅಲ್ಲ. ಸುಲಭವಾಗಿ ಕಮ್ಮಿ ಟೈಮಲ್ಲಿ ಈ ಹಲ್ವಾನ ರೆಡಿ ಮಾಡಬಹುದು. ಇವಾಗ ಅದನ್ನು ನಾನು ಒಂದು ಪ್ಲೇಟಲ್ಲಿ ಹಾಕ್ತಾ ಇದ್ದೀನಿ. ನೋಡಿದರೆ ಹಾಗೆ ಬಾಯಲ್ಲಿ ನೀರು ಬರ್ತಾ ಇದೆ, ಅಷ್ಟು ರುಚಿಯಾಗಿದೆ. ಇವಾಗ ಅದನ್ನು ನಾನು ಟೇಸ್ಟ್ ಮಾಡ್ತಾ ಇದ್ದೀನಿ ರುಚಿ ಹೇಗಿದೆ ಅಂತ. ರುಚಿ ಮಾತ್ರ ಸಕ್ಕತ್ತಾಗಿದೆ. ಗೋಧಿ ಹಿಟ್ಟಿಂದ ಇಷ್ಟು
ಇಷ್ಟೊಂದು ಚೆನ್ನಾಗಿರುವಂತಹ ಸ್ವೀಟನ್ನು ಮಾಡಬಹುದಾ ಅಂತ ನನಗೇ ಆಶ್ಚರ್ಯ ಆಯಿತು. ಅಷ್ಟು ಚೆನ್ನಾಗಿದೆ. ನೀವು ನಿಮ್ಮ ಮನೆಯಲ್ಲಿ ಈ ಥರ ಗೋಧಿ ಹಿಟ್ಟಿನ ಹಲ್ವಾನ ಒಂದು ಸರಿ ಟ್ರೈ ಮಾಡಿ ನೋಡಿ, ಖಂಡಿತ ನಿಮಗೆ ಇಷ್ಟ ಆಗುತ್ತೆ. ಮತ್ತು ಮನೆಯವರೆಲ್ಲರೂ ಸಹ ತುಂಬ ಇಷ್ಟಪಟ್ಟು ತಿಂತಾರೆ. ಮಕ್ಕಳಂತೂ ಬಿಡಿ, ಹೋಗ್ತಾ ಬರ್ತಾ ಸ್ವೀಟನ್ನು ತಿಂದು ಖಾಲಿ ಮಾಡಿಬಿಡ್ತಾರೆ, ಅಷ್ಟು ರುಚಿಯಾಗಿದೆ. ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಸಿಂಪಲ್ಲಾಗಿ ಒಂದೇ ಒಂದು ಕಪ್ಪು ಗೋಧಿ ಹಿಟ್ಟಿಂದ ಮಾಡಿರುವಂತಹ ಹಲ್ವಾ ನಿಮಗೆ ಇಷ್ಟ ಆಗಿದ್ದರೆ ಒಂದೇ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡೋದನ್ನು ಮರಿಬೇಡಿ. ಮತ್ತು ನಿಮ್ಮವರಿಗೂ ಸಹ ಈ ವಿಡಿಯೋನ ಶೇರ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.